18, 19 ಹಾಗೂ 20ನೇ ಕವನ. ಗೆಲಿದ ಪರಿಯನು ಕೌರವೇಂದ್ರನ ದಳವ ಮುರಿದಂದವನು ಕರ್ಣನ ನಳುಕ ದೆಚ್ಚ ಶರಪ್ರಯೋಗದ ಚಾಪ ಕೌಶಲವ ಬಲ ಜಲದಿ ಮುಕ್ಕಿರಿಕಿದ್ದರೆ ಮಂಡಳಿಸಿ ಮೊಗೆದಂದವನು ಶಸ್ತ್ರಾವಳಿಯ ಸಂಹಾರವನ್ನು ವಿವರಿಸಿದನು ಮಹೀಪತಿಗೆ. ಅಂದರೆ ಅರ್ಜುನನು ಕೌರವನ ಸೈನ್ಯವನ್ನು ಒಡೆದೋಡಿಸಿದ್ದನ್ನು ಕರ್ಣನ ಬಾಣ ಪ್ರಯೋಗಕ್ಕೆ ಬೆದರದೆ ಪ್ರತಿಯಾಗಿ ಕೌಶಲ್ಯದಿಂದ ಹೋರಾಡಿದ್ದುದನ್ನು ಸೈನ್ಯವು ಮುತ್ತಲು ಎದುರಾಗಿ ಅಗ್ರಸ್ತ್ಯನಂತೆ ಸೈನ್ಯ ಸಮುದ್ರವನ್ನು ಬತ್ತಿಸಿದ ರೀತಿಯನ್ನು, ಯುದ್ಧವನ್ನು ಗೆದ್ದ ರೀತಿಯನ್ನು, ಶತ್ರು ಸೈನ್ಯದ ಶಸ್ತ್ರಗಳನ್ನು ಪುಡಿ ಮಾಡಿದ್ದುದನ್ನು ಧರ್ಮರಾಯನಿಗೆ ತಿಳಿಸುತ್ತಾನೆ ಅರ್ಜುನನು. ಕುದುರೆ ಏರಾಟವನ್ನು, ಮಾತಂಗದ ಸುಶಿಕ್ಷಾ ಭೇದವನ್ನು, ರಥವಿದಿತ ಕೌಶಲವನ್ನು, ಶರಾಸನ ವೇದ ಸಂಗತಿಯ ಮದವದಿರ ಭಂಜನವ, ದಿವ್ಯಾಸ್ತ್ರದಲ್ಲಿ ಮುಕ್ತ ಸಮರಂಗದ ಸುಸಂಗತಿಯಿಂದ ನೂಕಿದರಿವರು ಯಾಮಿನಿಯ. ಅಂದರೆ ಕುದುರೆಯ ಸವಾರಿ, ಆನೆಗೆ ಯುದ್ಧ ಸಿದ್ಧತೆಗಾಗಿ ಕೊಡುವ ಶಿಕ್ಷಣ, ರಥ ಯುದ್ಧದ ಕೌಶಲ್ಯ, ಧನುರ್ವೇದದ ವಿವರಗಳು, ಗರ್ವಿತರು ಬಲಶಾಲಿಗಳು ಆದ ಶತ್ರುಗಳನ್ನು ಸೋಲಿಸುವ ರೀತಿ, ದಿವ್ಯಾಸ್ತ್ರಗಳ ಪ್ರಯೋಗ, ಮುಕ್ತ ಮತ್ತು ಅಮುಕ್ತ ಸಮರಗಳು ಮೊದಲಾದ ವಿಷಯಗಳನ್ನು ಮಾತನಾಡುತ್ತಾ ಪಾಂಡವರು ರಾತ್ರಿಯನ್ನು ಕಳೆದರು. ಆಯುಧದ ವನಾದಿ ಯುದ್ಧದ ಮಂತ್ರ ಪ್ರಭಾವವ, ನಯುಧದ ವಿವಿಧ ಪ್ರಯೋಗವನವರು ಪರಿವಿಡಿಯ ರಾಯರಂಗದ ಶಕ್ತಿ ವರ್ಗದ ಪಾಯಗುಣ, ವಿಕ್ರಮ ಪರಾಕ್ರಮ ನಾಯಕರ ಗುಣಕಥನದಲ್ಲಿ ನೂಕಿದರು ಯಾಮಿನಿಯ. ಅಂದರೆ ಆಯುಧಗಳ ಲಕ್ಷಣಗಳು, ಮಂತ್ರಶಾಸ್ತ್ರಗಳ ಪ್ರಭಾವಗಳು, ಆಯುಧಗಳ ಪ್ರಯೋಗಗಳು, ವೈವಿಧ್ಯ, ರಾಜರ ಶಕ್ತಿ, ಅವರಲ್ಲಿರುವ ಚತುರೋಪಾಯ ಕೌಶಲ್ಯಗಳು, ವಿಕ್ರಮ ಪರಾಕ್ರಮ ಮತ್ತು ರಾಜರಲ್ಲಿ ಪ್ರಮುಖರಾದವರ ಗುಣಗಳನ್ನು ಕುರಿತು ಮಾತನಾಡುತ್ತಾ ಪಾಂಡವರು ರಾತ್ರಿಯನ್ನು ಕಳೆಯುತ್ತಿದ್ದರು. ಧನ್ಯವಾದಗಳು.